ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜನವರಿ 24ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟಲ್ಲಿ ಇವತ್ತು ನಮಗೆ ಕರೆಕ್ಷನ್ಗಿಂತ ಹೆಚ್ಚಾಗಿ ಒಂದು ಬ್ಲಡ್ ಬಾತ್ ನೋಡೋದಕ್ಕೆ ಸಿಗ್ತಿದೆ. ಸೆನ್ಸೆಕ್ಸ್ನಲ್ಲಿ 1545 ಪಾಯಿಂಟ್ಗಳಷ್ಟು ಡೌನ್ ಸೈಡ್ ಕಾಣಿಸ್ತಾ ಇದೆ. ಒಂದು ಪಾಯಿಂಟ್ನಲ್ಲಿ ಇದು 1900 ಪಾಯಿಂಟ್ಗಳಷ್ಟು ಕಾಣಿಸ್ತಾ ಇತ್ತು. ಸೊ ಸ್ವಲ್ಪ ನಮಗೆ ಮಾರ್ಕೆಟ್ ರಿಕವರ್ ಆಗಿದೆ ಎಂಡಲ್ಲಿ. ಹಾಗೆ ನಿಫ್ಟಿ ಕೂಡ ಅಷ್ಟೇ 468 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಗ್ತಿದೆ. 17149ರಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 17000ವರೆಗೂ ಹೋಗಿತ್ತು ನಿಫ್ಟಿ. ಸೊ ಅಲ್ಲಿಂದ ಸ್ವಲ್ಪ ನಮಗೆ ರಿಕವರ್ ಆಗಿದೆ. ಸೆನ್ಸೆಕ್ಸ್ನ 30 ಶೇರ್ಗಳನ್ನು ನೋಡಿದ್ರೆ ಯಾವುದೇ ಒಂದು ಶೇರ್ ಕೂಡ ಇವತ್ತು ಗ್ರೀನಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿಲ್ಲ. 30 ಶೇರ್ಗಳು ಇಲ್ಲಿ ರೆಡ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅದರಲ್ಲಿ ಟಾಪ್ ಲೂಸರ್ ನಮಗೆ ನೋಡೋದಕ್ಕೆ ಸಿಗ್ತಿರೋದು ಟೈಟನ್, ಬಜಾಜ್ ಫಿನಾನ್ಸ್, ಟಾಟಾ ಸ್ಟೀಲ್ ಹಾಗೆ ವಿಪ್ರೋ ಕೂಡ ಅಷ್ಟೇ 5%ಗೂ ಹೆಚ್ಚಾಗಿ ಕರೆಕ್ಷನ್ ಆಗಿತ್ತು. ಟೆಕ್ ಮಹೀಂದ್ರಾದಲ್ಲೂ ಕೂಡ ಹತ್ತಿರ 5%ನಷ್ಟು ಕರೆಕ್ಷನ್ ಕಾಣಿಸ್ತಿದೆ. IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ತುಂಬಾನೇ ಒಂದು ನಮಗೆ ಕರೆಕ್ಷನ್ ನೋಡೋದಕ್ಕೆ ಸಿಗ್ತಿದೆ. ಸೊ ನಿನ್ನೆ ಕೂಡ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ. ಸೊ ನ್ಯಾಸ್ಡ್ಯಾಕ್ ಅಲ್ಲಿ ತುಂಬಾನೇ ಒಂದು ಕರೆಕ್ಷನ್ ಕಾಣಿಸ್ತಾ ಇದೆ. ಟೆಕ್ ಸ್ಟಾಕ್ಸ್ ಯಾವ್ದು ಇದಾವೆ ಸೊ ಅದರಲ್ಲಿ ಎಲ್ಲ ತುಂಬಾ ಫಾಲ್ ಕಾಣಿಸ್ತಾ ಇದೆ ಅಂತ. ಹಾಗೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಫಾಲ್ ಆಗಿರುವಂತಹ ಸ್ಟಾಕ್ ಗಳನ್ನ ಗಮನಿಸಿದ್ರೆ ಪವರ್ ಗ್ರಿಡ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಕೇವಲ 0.4% ಕರೆಕ್ಟ್ ಆಗಿದೆ. ಹಾಗೆ ICICI ಬ್ಯಾಂಕ್ ಕೂಡ ಅಷ್ಟೇ ಬೆಳಿಗ್ಗೆ ಪಾಸಿಟಿವ್ ಇತ್ತು. ಒಳ್ಳೆ ಒಂದು ರಿಸಲ್ಟ್ ಅನ್ನ ಬ್ಯಾಂಕ್ ಇಲ್ಲಿ ಡಿಕ್ಲೇರ್ ಮಾಡಿದ್ರು. ಸೊ ಆ ಕಾರಣದಿಂದ ಅಷ್ಟೊಂದು ಫಾಲ್ ನಮಗೆ ಇಲ್ಲಿ ICICI ಬ್ಯಾಂಕ್ ಅಲ್ಲಿ ನೋಡೋದಕ್ಕೆ ಸಿಗ್ತಿಲ್ಲ. TCS ಕೂಡ ಅಷ್ಟೇ ಅಷ್ಟೊಂದು ಫಾಲ್ ಆಗ್ತಿಲ್ಲ. ಇಲ್ಲಿ ಬೈಬ್ಯಾಕ್ ನ ನ್ಯೂಸ್ ಇದೆ. ಸೊ ಎವ್ರಿ ಲೆವೆಲ್ ಅಲ್ಲಿ ಇಲ್ಲಿ ನಮಗೆ ಬೈಯಿಂಗ್ ಬರ್ತಾ ಇರುತ್ತೆ. ಸೊ ಒಳ್ಳೆ ಒಂದು ವ್ಯಾಲ್ಯೂ ಕೂಡ ನಮಗೆ TCS ಅಲ್ಲಿ ನೋಡೋದಕ್ಕೆ ಸಿಗ್ತಿದೆ ಈಗ. ಸೊ ಒಳ್ಳೆ ಒಂದು ವ್ಯಾಲ್ಯೂ ಬೈ ಕೂಡ ಆಗುತ್ತೆ ಈ ಲೆವೆಲ್ ಅಲ್ಲಿ. ಕಂಪನಿಯವರು ಇಲ್ಲಿ 4500ವರೆಗೂ ಶೇರ್ ಅನ್ನ ನೋಡ್ತಿರ್ಬೇಕಾದ್ರೆ ಸೊ ಒಳ್ಳೆ ಒಂದು ವ್ಯಾಲ್ಯೂ ನಮ್ಗೆ ಈ ಲೆವೆಲ್ ಅಲ್ಲೂ ಕೂಡ ಕಾಣಿಸ್ತಿದೆ. ಹಾಗೆ ಅವರು ಹೇಳಿದರೆ 40%ನಷ್ಟು ಶೇರ್ಗಳು ಏನು ಬೈಬ್ಯಾಕ್ ಅಲ್ಲಿ ಬರುತ್ತೆ ಅದನ್ನ ಬೈ ಮಾಡ್ಕೋತೀವಿ ಅಂತ. ಸೊ ಒಳ್ಳೆ ಒಂದು ಆಪರ್ಚುನಿಟಿ ಆಗಿರುತ್ತೆ. ಸೊ ಈ ಲೆವೆಲ್ ಅಲ್ಲೂ ಕೂಡ ಒಂದು ಎಂಟ್ರಿ ಪಾಯಿಂಟ್ ಸಿಗ್ತಿದೆ. ಹಾಗೆ ಇನ್ಫೋಸಿಸ್ ನಲ್ಲಿ ತುಂಬಾನೇ ಕರೆಕ್ಷನ್ ಕಾಣಿಸ್ತಿದೆ. ಇಲ್ಲಿ FII ಹೋಲ್ಡಿಂಗ್ ಜಾಸ್ತಿ ಇದೆ. ಆ ಕಾರಣದಿಂದ ನಮಗೆ ಇನ್ಫೋಸಿಸ್ ಅಲ್ಲಿ ಈ ಒಂದು ಎಫೆಕ್ಟ್ ನೋಡೋದಕ್ಕೆ ಸಿಗ್ತಿರೋದು. ವಿಪ್ರೋ ಕೂಡ ಅಷ್ಟೇ ರಿಸಲ್ಟ್ ಅಲ್ಲಿ ನಮಗೆ ಅಷ್ಟೊಂದು ಇಂಪ್ರೂವ್ಮೆಂಟ್ ಕಾಣಿಸಿರ್ಲಿಲ್ಲ. ಆ ಕಾರಣದಿಂದ ತುಂಬಾ ಒಂದು ಫಾಲ್ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆ ಇವತ್ತು ಒಂದೇ ದಿನ 9.15 ಲಕ್ಷ ಕೋಟಿಯಷ್ಟು ದುಡ್ಡನ್ನ ಇಲ್ಲಿ ಇನ್ವೆಸ್ಟರ್ಸ್ ಕಳ್ಕೊಂಡಿದ್ದಾರೆ. ಹಾಗೆ ಈ ಮಾರ್ಕೆಟ್ ಕರೆಕ್ಷನ್ ಎಷ್ಟುವರೆಗೂ ಕಂಟಿನ್ಯೂ ಆಗ್ಬೋದು ಅಂತ ನೋಡಿದ್ರೆ ಇನ್ನೂ ನಮಗೆ ಮಾರ್ಕೆಟ್ ಅಲ್ಲಿ ಒಂದು 500 ಪಾಯಿಂಟ್ಗಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಗ್ಬೋದು. ಸೊ ಅದರ ಮೇಲೆ ಮಾರ್ಕೆಟ್ ಫಾಲ್ ಆಗೋದು ಕಷ್ಟ. ಅಂದ್ರೆ ನಾನು ನಿಫ್ಟಿಯಲ್ಲಿ ಹೇಳ್ತಾ ಇದ್ದೀನಿ. ನಿಫ್ಟಿ ಈಗ 17100 ಲೆವೆಲ್ ಅಲ್ಲಿ ಕಾಣಿಸ್ತಿದೆ. 16600ರಲ್ಲಿ ಒಂದು ಒಳ್ಳೆ ಸಪೋರ್ಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಆ ಸಪೋರ್ಟ್ ಬ್ರೇಕ್ ಆಗುವಂತ ಸಾಧ್ಯತೆಗಳು ತುಂಬಾನೇ ಕಮ್ಮಿ. ಅಕಸ್ಮಾತ್ ಏನಾದರೂ ಆ ಸಪೋರ್ಟ್ ಬ್ರೇಕ್ ಆದ್ರೆ ಮಾರ್ಕೆಟ್ 16000ವರೆಗೂ ಹೋಗ್ಬೋದು. ಬಟ್ ಸ್ಟಿಲ್ 16600 ಲೆವೆಲ್ ಇಂದ ಒಂದು ಬೌನ್ಸ್ ಬ್ಯಾಕ್ ಬರ್ಬೋದು. ಸೊ ಮೇಜರ್ ರೀಸನ್ ಇಲ್ಲಿ ಮಾರ್ಕೆಟ್ ಫಾಲ್ಗೆ ಫೆಡ್ ಮೀಟಿಂಗ್ ಏನಿದೆ ಅದು ನಮಗೆ ಜನವರಿ 25ಕ್ಕೆ ನೋಡೋದಕ್ಕೆ ಸಿಗುತ್ತೆ. ಸೊ ಅಮೆರಿಕನ್ ಟೈಮ್ ನಮಗಿಂತ 12 ಗಂಟೆ ಕಮ್ಮಿ ಇರುತ್ತೆ. ಸೊ ನಾಳೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಇವರ ಮೀಟಿಂಗ್ ನಮಗೆ ಸ್ಟಾರ್ಟ್ ಆಗೋದು. ಸೊ 2 ದಿನಗಳ ಮೀಟಿಂಗ್ ಆಗಿರುತ್ತೆ ಇದು. ಹಾಗೆ ಇವರು ಇಲ್ಲಿ ರೇಟ್ ಹೈಕ್ನ ಬಗ್ಗೆ ಕೂಡ ಡಿಸ್ಕಷನ್ ಮಾಡ್ತಾರೆ. ಅಕಸ್ಮಾತ್ ಇವ್ರು ಏನಾದರೂ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡಿದ್ರೆ ಮಾರ್ಕೆಟ್ನಲ್ಲಿ ಇನ್ನಷ್ಟು ವೀಕ್ನೆಸ್ ಬರುವಂತ ಸಾಧ್ಯತೆ ಇರುತ್ತೆ. ಸೊ ರೇಟನ್ನು ಹಾಗೆ ಮೇಂಟೈನ್ ಮಾಡಿದ್ರೆ ಸೊ ಮಾರ್ಕೆಟ್ನಲ್ಲಿ ಬೌನ್ಸ್ ಬ್ಯಾಕ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಹಾಗೆಯೇ Q3 ಅರ್ನಿಂಗ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ನ ಪ್ಲೇ ಮಾಡುತ್ತೆ. ಬ್ಯಾಂಕ್ಗಳು ಒಳ್ಳೆ ಒಂದು ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಿದ್ದಾವೆ. IT ಕಂಪನಿಗಳು ಕೂಡ ಅಷ್ಟೇ ಒಳ್ಳೆ ಒಂದು ರಿಸಲ್ಟ್ ಅನ್ನ ಕೊಟ್ಟಿದ್ದಾವೆ. ಸೊ ಈಗ ನೋಡಬೇಕಾಗುತ್ತೆ ಮುಂದೆ ಮೆಟಲ್ ಸೆಕ್ಟರ್ ಹಾಗೆಯೇ ಬೇರೆ ಬೇರೆ ಆಟೋ ಸೆಕ್ಟರ್ನ ಕಂಪನಿಗಳು ಯಾವ ರೀತಿಯ ಒಂದು ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತವೆ ಅಂತ. ಸೊ ಇಲ್ಲಿ ನಾವು ಇವತ್ತಿನ ದಿನ ಗಮನಿಸಿದ್ರೆ 875 ಸ್ಟಾಕ್ಗಳು ಲೋವರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಸೊ ತುಂಬಾ ಸ್ಟಾಕ್ಗಳು ಇವತ್ತು ಲೋವರ್ ಸರ್ಕ್ಯೂಟ್ ಹಿಟ್ ಆಗಿದ್ದಾವೆ. ಹೊಸದಾಗಿ IPO ನಲ್ಲಿ ಬಂದು ಲಿಸ್ಟ್ ಆಗಿರುವಂತಹ ಕಂಪನಿಗಳಲ್ಲಿ ತುಂಬಾನೇ ಫಾಲ್ ನೋಡೋದಕ್ಕೆ ಸಿಗ್ತಿದೆ. ಮೇಜರ್ ಆಗಿ ಝೊಮ್ಯಾಟೋದಲ್ಲಿ 20%ನಷ್ಟು ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ನೈಕಾ, ಮ್ಯಾಪ್ಮೈ ಇಂಡಿಯಾ ಕೂಡ ಅಷ್ಟೇ 10%ನಷ್ಟು ಫಾಲ್ ಆಗಿದೆ. ಲೇಟೆಂಟ್ ವ್ಯೂ ಆಗಿರ್ಬೋದು, ಗೋ ಫ್ಯಾಷನ್, CMS ಇನ್ಫೋಸಿಸ್ಟಮ್ ಸೊ ತುಂಬಾನೇ ರನ್ ಆಗಿತ್ತು. ಸೊ ಎಲ್ಲ ಕಡೆಯಲ್ಲಿ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಸೊ ಇಲ್ಲಿ ವ್ಯಾಲ್ಯೂಯೇಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಯಾವಾಗಲೂ ನಿಮಗೆ ಹೇಳ್ತಾ ಇರ್ತೀನಿ ಹೈಯರ್ ವ್ಯಾಲ್ಯೂಯೇಷನ್ ಅಲ್ಲಿ IPO ಶೇರ್ಗಳು ಲಿಸ್ಟ್ ಆದಾಗ ಅದನ್ನ ಬೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ. ಸೊ ಈ ರೀತಿ ಮಾರ್ಕೆಟ್ನಲ್ಲಿ ಪ್ಯಾನಿಕ್ ಬಂದಾಗ ಹೆಚ್ಚು ಸಫರ್ ಆಗೋದು IPO ನಲ್ಲಿ ಬಂದಂಥ ಶೇರ್ಗಳು. ಏನಕ್ಕೆಂದ್ರೆ ವ್ಯಾಲ್ಯೂಯೇಷನ್ ಅನ್ನೋದು ಇದ್ದೇ ಇರುತ್ತೆ. ವ್ಯಾಲ್ಯೂಯೇಷನ್ನ ಮೇಲೆ ಏನಾದರೂ ಶೇರ್ಗಳು ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಸೊ ಆ ಲೆವೆಲಲ್ಲಿ ಪ್ರಾಫಿಟ್ ಬುಕಿಂಗ್ ಬಂದರೆ ತುಂಬಾನೇ ಫಾಲ್ ಆಗುತ್ತೆ ಶೇರ್ಗಳು. ಬಟ್ ಝೊಮ್ಯಾಟೊ ನೋಡಿದಾಗ ತುಂಬಾನೇ ಇಲ್ಲಿ ಕರೆಕ್ಷನ್ ಆಗಿದೆ. ಸೊ ಲೈಫ್ ಟೈಮ್ ಹೈಯಿಂದ ಆಲ್ಮೋಸ್ಟ್ ಇಲ್ಲಿ 50ರಿಂದ 60%ನಷ್ಟು ಝೊಮ್ಯಾಟೊ ಕರೆಕ್ಷನ್ ಆಗಿದೆ. ಇವರ ಒಂದು IPO ಪ್ರೈಸ್ ಅನ್ನು ಇವರು 76 ರೂಪಾಯಿ ಸೆಟ್ ಮಾಡಿದ್ರು. ಶೇರ್ ಈಗ 91 ರೂಪಾಯಿ ಹತ್ರ ಟ್ರೇಡ್ ಮಾಡ್ತಾ ಇದೆ. ಸೊ 2 ದಿನದಲ್ಲಿ ಇಲ್ಲಿ ಆಲ್ಮೋಸ್ಟ್ ನಮಗೆ 40%ನಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಗ್ತಿದೆ. ಸೊ ತುಂಬಾನೇ ವೀಕ್ನೆಸ್ ಝೊಮ್ಯಾಟೊದಲ್ಲಿ ಕಾಣಿಸ್ತಿದೆ. ಸೊ ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಈಗ ನಮಗೆ ಝೊಮ್ಯಾಟೊದಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಸೊ ತುಂಬಾನೇ ರನ್ ಆಗಿತ್ತು ಶೇರ್ಗಳು. ಅಂದ್ರೆ ಕಂಪನಿ ಏನು ವ್ಯಾಲ್ಯೂಯೇಷನ್ ಅನ್ನು ಸೆಟ್ ಮಾಡಿದ್ರು ಸೊ ಅದಕ್ಕಿಂತ ತುಂಬಾನೇ ರನ್ ಆಗಿತ್ತು.
ಹಾಗೆಯೇ ಈ IPO ತಂದಿದ್ದಂತಹ ಇಂಟರ್ನೆಟ್ ಕಂಪನಿಗಳೇನಿದೆ ಝೊಮ್ಯಾಟೊ ಆಗಿರ್ಬೋದು, ದೇವ್ಯಾನಿ, ಪೇಟಿಎಂ, ಸೊ ಹೈಯರ್ ವ್ಯಾಲ್ಯೂಯೇಷನ್ ಮಾರ್ಕೆಟ್ಗೆ ಬಂದಿದ್ರು. ಹಾಗೆ IPO ವಿಚಾರಕ್ಕೆ ಬಂದಾಗ AGS ಟ್ರಾನ್ಸಾಕ್ಟ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ 4 ರೂಪಾಯಿ ಕಾಣಿಸ್ತಿದೆ. ಇಲ್ಲಿ ನಾವು 340 ರೂಪಾಯಿಯ ಪ್ರಾಫಿಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಮಾರ್ಕೆಟ್ ಇದೇ ರೀತಿ ವೀಕ್ನೆಸ್ ಇದ್ರೆ ನೆಗೆಟಿವ್ ಲಿಸ್ಟಿಂಗ್ನ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಸೊ AGS ಟ್ರಾನ್ಸಾಕ್ಟ್ ನಮಗೆ 1ನೇ ತಾರೀಕು, ಸೊ ಬಜೆಟ್ ದಿನ ಇಲ್ಲಿ ಲಿಸ್ಟ್ ಆಗುತ್ತೆ. ಮಾರ್ಕೆಟಲ್ಲಿ ನೋಡಬೇಕಾಗುತ್ತೆ ಯಾವ ರೀತಿ ಒಂದು ಲಿಸ್ಟಿಂಗ್ ಬರುತ್ತೆ ಅಂತ. ಹಾಗೆ ಅದಾನಿ ವಿಲ್ಮಾರ್, ಸೊ ಈ IPO ನಮಗೆ ಗುರುವಾರ ಜನವರಿ 27ಕ್ಕೆ ಮಾರ್ಕೆಟಲ್ಲಿ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಪ್ರೀಮಿಯಂ ಅಲ್ಲಿ ಫಾಲ್ ಕಾಣಿಸ್ತಿದೆ. ಸೊ ಮಾರ್ಕೆಟ್ನಲ್ಲಿ ಫಾಲ್ ಬಂದಾಗ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ನಮಗೆ ಫಾಲ್ ಆಗೋದು ಕಾಣಿಸುತ್ತೆ. ಸೊ ನಿನ್ನೆ ದಿನ 70 ರೂಪಾಯಿ ಅಷ್ಟು ಇತ್ತು ಪ್ರೀಮಿಯಂ. ಸೊ ಇಲ್ಲಿ ಈಗ 55 ರೂಪಾಯಿ ಆಗಿದೆ. 21 ಶೇರ್ಗಳ ಲಾಟ್ ಆಗಿರುತ್ತೆ ಅದಾನಿ ವಿಲ್ಮಾರ್. ಸೊ 1155 ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಕಂಪನಿ ತುಂಬಾನೇ ಚೆನ್ನಾಗಿದೆ. ಮಾರ್ಕೆಟ್ ರಿಕವರ್ ಆದರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ರಿಕವರ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ICICI ಬ್ಯಾಂಕ್ನ Q3 ರಿಸಲ್ಟ್ ನಮಗೆ ವೀಕೆಂಡಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಒಳ್ಳೆ ಒಂದು ರಿಸಲ್ಟನ್ನು ಬ್ಯಾಂಕಲ್ಲಿ ಪ್ರೊಡ್ಯೂಸ್ ಮಾಡಿದ್ರು. ಸೊ ಟಾರ್ಗೆಟ್ ಪ್ರೈಸ್ ನಮಗೆ ಬ್ರೋಕರೇಜ್ ಕಡೆಯಿಂದ ಬಂದಿದೆ. ಕ್ರೆಡಿಟ್ ಸ್ಯೂಸ್ ಇಲ್ಲಿ 930 ರೂಪಾಯಿ ಟಾರ್ಗೆಟನ್ನು ಸೆಟ್ ಮಾಡ್ತಿದ್ದಾರೆ. ಹಾಗೆ JP ಮಾರ್ಗನ್ ಕೂಡ ಅಷ್ಟೇ 930 ಒಂದು ಟಾರ್ಗೆಟನ್ನು ಸೆಟ್ ಮಾಡ್ತಿದ್ದಾರೆ. ICICI ಬ್ಯಾಂಕಲ್ಲಿ 1100 ಟಾರ್ಗೆಟ್ ನಮಗೆ ನೋಡೋದಕ್ಕೆ ಸಿಗ್ಬೋದು ಅಂತ ಮೋತಿಲಾಲ್ ಓಸ್ವಾಲ್ ಕೂಡ ಇಲ್ಲಿ ಪ್ರಿಡಿಕ್ಷನ್ ಅನ್ನು ಮಾಡಿದ್ದಾರೆ. ಹಾಗೆ LKP ರಿಸರ್ಚ್ ಅನ್ನುವಂಥ ಬ್ರೋಕರೇಜ್ ಕೂಡ ಅಷ್ಟೇ 1050 ನಮಗೆ ಟಾರ್ಗೆಟ್ ನೋಡೋದಕ್ಕೆ ಸಿಗ್ಬೋದು ಅನ್ನುವಂಥ ಒಂದು ಪ್ರಿಡಿಕ್ಷನ್ ನೊಂದಿಗೆ ಬಂದಿದ್ದಾರೆ. ಸೊ ಒಳ್ಳೆ ಒಂದು ಟಾರ್ಗೆಟ್ ನಮಗೆ ICICI ಬ್ಯಾಂಕ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೇನೆ ಇಲ್ಲಿ ನಾವು ಶೇರ್ ಪ್ರೈಸ್ ಅನ್ನ ಗಮನಿಸಿದಾಗ 798 ಈಗ ICICI ಬ್ಯಾಂಕ್ ಟ್ರೇಡ್ ಆಗ್ತಿದೆ. ಸೊ ಇದು ಕೂಡ ಅಷ್ಟೇ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಶೇರ್ ಆಗಿರುತ್ತೆ. ರಿಸಲ್ಟ್ ಕೂಡ ನೀವು ಗಮನಿಸಿದ್ರಿ, ಒಳ್ಳೆ ಒಂದು ರಿಸಲ್ಟ್ ಅನ್ನ ಬ್ಯಾಂಕ್ ಡಿಕ್ಲೇರ್ ಮಾಡಿತ್ತು. ಹಾಗೆ ರಿಲಯನ್ಸ್ ನ Q3 ರಿಸಲ್ಟ್ ಕೂಡ ನಮಗೆ ವೀಕೆಂಡ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಇವರು ಕೂಡ ಅಷ್ಟೇ ಒಳ್ಳೆ ಒಂದು ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರು. ಇಲ್ಲಿ ಕೂಡ ನಾವು ಟಾರ್ಗೆಟ್ ಅನ್ನ ಗಮನಿಸಿದಾಗ ಮಾರ್ಗನ್ ಸ್ಟ್ಯಾನ್ಲಿಯಲ್ಲಿ 2925 ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಜೆಫ್ರೀಸ್ ಕೂಡ ಅಷ್ಟೇ 2950 ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. CLSA ಕೂಡ ಅಷ್ಟೇ 2850 ಟಾರ್ಗೆಟ್ ಅನ್ನ ರಿಲಯನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಈ ಟಾರ್ಗೆಟ್ಗಳು ಮತ್ತೆ ನಾನು ಹೇಳ್ತಿದ್ದೀನಿ 1 ವರ್ಷದ್ದು ಆಗಿರುತ್ತೆ. ಹಾಗೆ ಮೆಕ್ವರಿ ಕೂಡ 2850 ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಕರೆಂಟ್ ಮಾರ್ಕೆಟ್ ಪ್ರೈಸ್ ನಾವು ಗಮನಿಸಿದ್ರೆ 2410 ಕಾಣಿಸ್ತಿದೆ. ಇವತ್ತು ರಿಲಯನ್ಸ್ ನಲ್ಲಿ ನಮಗೆ ಫಾಲ್ ನೋಡೋದಕ್ಕೆ ಸಿಕ್ತು. ಸೊ ಮಾರ್ಕೆಟ್ ಓವರ್ ಆಲ್ ಡೌನ್ ಇದ್ದಾಗ ಎಲ್ಲ ಶೇರ್ಗಳು ನಮಗೆ ಪ್ರಾಫಿಟ್ ಬುಕಿಂಗ್ ಬರುತ್ತೆ. ಸೊ ಅದೇ ಕೂಡ ರಿಲಯನ್ಸ್ ಅಲ್ಲಿ ಕೂಡ ಆಗಿದೆ. ಸೊ ಈ ಪಾಯಿಂಟ್ ಇಂದ ಕೂಡ ನಾವು ನೋಡಿದ್ರು ಟಾರ್ಗೆಟ್ ನಮಗೆ 500 ಪಾಯಿಂಟ್ಗಳಷ್ಟು ಕಾಣಿಸ್ತಾ ಇದೆ. ಈ ಶೇರ್ಗಳು ಎಲ್ಲ ಒಳ್ಳೆ ಶೇರ್ಗಳಾಗಿರುತ್ತೆ. ICICI ಬ್ಯಾಂಕ್, ರಿಲಯನ್ಸ್ ಹಾಗೆ IT ಸೆಕ್ಟರ್ನ ಶೇರ್ಗಳು ಕೂಡ ಅಷ್ಟೇ. ಸೊ ನಮಗೆ ಸ್ವಲ್ಪ ಪ್ಯಾನಿಕ್ ಕಾಣಿಸ್ತಿರ್ಬೋದು. ಬಟ್ ಡಿಪ್ಪಲ್ಲಿ ಬೈ ಮಾಡೋದಕ್ಕೆ ಆಪರ್ಚುನಿಟಿ ಆಗಿರುತ್ತೆ. ಬಟ್ ತುಂಬಾ ಜನ ಡಿಪ್ಪಲ್ಲಿ ಬೈ ಮಾಡ್ತಾ ನಿಮ್ಮ ಬಳಿ ಇದ್ದಂತಹ ಅಮೌಂಟ್ ಎಲ್ಲ ಈಗ ಖಾಲಿ ಆಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಇದೇ ಆಪರೇಟರ್ ಗೇಮ್ ಅಂತ ಕೂಡ ನಾವು ಹೇಳ್ಬೋದಾಗುತ್ತೆ. ರಿಟೇಲ್ ಇನ್ವೆಸ್ಟರ್ಸ್ಗೆ ಅವರು ಲೋವರ್ ಲೆವೆಲ್ಸ್ ಅಲ್ಲಿ ಬಂದಾಗ ಬೈ ಮಾಡ್ಕೊಳ್ಳೋದಕ್ಕೆ ಆಪರ್ಚುನಿಟಿಯನ್ನು ಕೊಡೋದಿಲ್ಲ. ಸೊ ಲೋವರ್ ಲೆವೆಲ್ಗೆ ಮಾರ್ಕೆಟ್ನ ತಗೊಂಡು ಹೋಗ್ತಾ ಇರ್ತಾರೆ. ಸೊ ನಾವು ಡಿಪ್ಪಲ್ಲಿ ಆಡ್ ಮಾಡ್ತಾ ಹೋಗ್ತಾ ಇದ್ದಾಗೆ ಸೊ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಮಗೆ ಇನ್ನಷ್ಟು ಡಿಪ್ ಬಂದಾಗ ಅಲ್ಲಿ ನಮಗೆ ಆಡ್ ಮಾಡೋದಕ್ಕೆ ಅಮೌಂಟ್ ಸಾಕಾಗೋದಿಲ್ಲ. ಸೊ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ನಿಮಗೆ ಸ್ವಲ್ಪ ಪ್ರಾಫಿಟ್ ಕಾಣಿಸಿದಾಗ ಅಲ್ಲಿ ಸ್ವಲ್ಪ ಪ್ರಾಫಿಟ್ ಅನ್ನ ಬುಕ್ ಮಾಡಿ ಕ್ಯಾಶ್ ಅನ್ನ ಇಟ್ಕೋಬೇಕಾಗುತ್ತೆ. ಸೊ ಈ ರೀತಿಯ ಮಾರ್ಕೆಟ್ ಮೂಮೆಂಟಮ್ ಕಾಣಿಸಿದಾಗ ಅಲ್ಲಿ ನೀವು ಆಡ್ ಮಾಡ್ಕೋಬಹುದಾಗುತ್ತೆ. ಬಟ್ ಸ್ಟಿಲ್ ಯಾರು ಪ್ರೆಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಎಲ್ಲಿವರೆಗೂ ಮಾರ್ಕೆಟ್ ಹೋಗ್ಬೋದು ಅಂತ. ಸೊ ನಿಮಗೆ ಯಾವ ಲೆವೆಲ್ವರೆಗೂ ಶೇರ್ಗಳನ್ನು ಬೈ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ, ಒಳ್ಳೊಳ್ಳೆ ಶೇರ್ಗಳನ್ನು ಖಂಡಿತವಾಗ್ಲೂ ಬೈ ಮಾಡ್ಕೊಳ್ಳಿ. ಹಾಗೆ ಬೇರೆ ಯಾವುದಾದ್ರೂ ಒಂದು ಶೇರ್ಗಳಲ್ಲಿ ಸೊ ನೀವೊಂದು ಪೆನ್ನಿ ಶೇರ್ ಆಗಿರ್ಬೋದು ಅಥವಾ ಯಾವುದೋ ಬೇರೆ ಕಂಪನಿಯ ಶೇರ್ಗಳನ್ನು ಬೈ ಮಾಡ್ಕೊಂಡಿರ್ತೀರಾ, ಅಲ್ಲಿ ಒಂದು ಪ್ರಾಫಿಟ್ ಕಾಣಿಸ್ತಾ ಇದ್ರೆ ಸೊ ಅಲ್ಲಿ ಪ್ರಾಫಿಟ್ ಬುಕ್ ಮಾಡಿಕೊಂಡು ಬ್ಲೂ ಚಿಪ್ ಸ್ಟಾಕ್ಗಳನ್ನು ಇನ್ನಷ್ಟು ಆ್ಯಡ್ ಮಾಡ್ಕೋಬೋದಾಗುತ್ತೆ. ಹಾಗೆ ಇಲ್ಲಿ NSE ಮಿಡ್ ಕ್ಯಾಪ್ ಡೆರೈವೇಟಿವ್ಸ್ನ ಲಾಂಚ್ ಮಾಡಿದ್ದಾರೆ. ಮಿಡ್ ಕ್ಯಾಪ್ನ 150 ಸ್ಟಾಕ್ಗಳಲ್ಲಿ 25 ಸ್ಟಾಕ್ಗಳನ್ನು ಚೂಸ್ ಮಾಡಿ ಸೊ ಇದರಲ್ಲಿ ನಮಗೆ ಈಗ ಆಪ್ಷನ್ ಟ್ರೇಡಿಂಗ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇವತ್ತಿನಿಂದ ಇದು ಆಪ್ಷನ್ ಟ್ರೇಡಿಂಗ್ ನಮಗೆ ಅವೈಲೇಬಲ್ ಇರುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ಮಿಡ್ ಕ್ಯಾಪ್ ನಿಫ್ಟಿ ಫ್ಯೂಚರ್ ಆಗಲಿ ಆಪ್ಷನ್ಸ್ ಆಗಲಿ ನಮಗೆ ಅವೈಲೇಬಲ್ ಇದೆ ಟ್ರೇಡ್ ಮಾಡೋದಕ್ಕೆ. ಸೊ ನಾವು ಯಾವ ರೀತಿ ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡಿಂಗನ್ನು ಮಾಡ್ತಿದ್ವಿ ಅದೇ ರೀತಿ ಮಿಡ್ ಕ್ಯಾಪ್ ಇಂಡೆಕ್ಸಲ್ಲಿ ಕೂಡ ನಾವು ಟ್ರೇಡಿಂಗನ್ನು ಮಾಡ್ಬೋದಾಗಿರುತ್ತೆ. ಹಾಗೆ ಆಕ್ಸಿಸ್ ಬ್ಯಾಂಕ್ನ Q3 ರಿಸಲ್ಟ್ ಬಂದಿದೆ. Q3 ಪ್ರಾಫಿಟ್ ಅಲ್ಲಿ ನಮಗೆ 224% ಇಯರ್ ಆನ್ ಇಯರ್ ಗ್ರೋತ್ ಕಾಣಿಸ್ತಿದೆ. ಸೊ ಒಳ್ಳೆ ಒಂದು ಪ್ರಾಫಿಟ್ ಅನ್ನ ಬ್ಯಾಂಕ್ ಇಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಇಲ್ಲಿ ನಮಗೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ನೋಡಿದಾಗ ಇವರು ಪ್ರಾವಿಷನ್ಸ್ ಅನ್ನ ಕೊಟ್ಟಿದ್ರು. ಅಂದ್ರೆ ಕೋವಿಡ್ ಇದ್ದ ಕಾರಣದಿಂದ ಸೊ ಅವರ ಲೋನ್ಸ್ ಏನು ಅವರು ಪ್ರೊವೈಡ್ ಮಾಡಿದ್ರು ಅದು ವಾಪಸ್ ಬರ್ಬೋದಾ ಅನ್ನುವಂಥ ಡೌಟ್ಸ್ ಅವರಿಗೆ ಇತ್ತು. ಸೊ ಅದಕ್ಕೋಸ್ಕರ ಕೋವಿಡ್ ರಿಲೇಟೆಡ್ ಪ್ರಾವಿಷನ್ಸ್ ಅನ್ನ ಮಾಡಿದ್ರು. ಆ ಕಾರಣದಿಂದ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಫಾಲ್ ಆಗಿತ್ತು. ಈ ಕ್ವಾರ್ಟರ್ ಅಲ್ಲಿ ನಾವು ಗಮನಿಸಿದಾಗ ಪ್ರಾಫಿಟ್ ತುಂಬಾನೇ ಜಂಪ್ ಆಗಿರೋದು ಕಾಣಿಸುತ್ತೆ. ಸೊ ಬ್ಯಾಂಕ್ನ NPA ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಏನಿದೆ ಅದನ್ನ ಕೂಡ ನಾವು ಕಂಪೇರ್ ಮಾಡಿದಾಗ ಸೊ NPA ನಲ್ಲಿ ಫಾಲ್ ಬಂದಿದೆ. ಸೊ ಇದು ಕೂಡ ಒಂದು ಒಳ್ಳೆ ಸೈನ್ ಆಗಿರುತ್ತೆ ಯಾವುದೇ ಬ್ಯಾಂಕ್ಗೆ. ಅಂದ್ರೆ ಅವ್ರು ಏನು ಲೋನ್ಗಳನ್ನ ಪ್ರೊವೈಡ್ ಮಾಡಿರ್ತಾರೆ ಸೊ ಅದು ಚೆನ್ನಾಗಿ ರಿಕವರ್ ಆಗ್ತಿದೆ ಅಂತ. ಸೊ ಇವರ ನೆಟ್ NPA ಏನಿದೆ ಅದು 1.08% ಇತ್ತು, ಅದು ಈಗ 0.9% ಆಗಿದೆ. ಸೊ ಒಳ್ಳೆ ಒಂದು ರಿಕವರಿ ಲೋನ್ ಸೆಕ್ಟರ್ ಅಲ್ಲೂ ಕೂಡ ಕಾಣಿಸ್ತಿದೆ. ಡೆಪಾಸಿಟ್ ನಲ್ಲೂ ಕೂಡ ಅಷ್ಟೇ 22% ಗ್ರೋತ್ ಕಾಣಿಸ್ತಿದೆ. ಸೊ ಕರೆಂಟ್ ಮಾರ್ಕೆಟ್ ಪ್ರೈಸ್ ನಾವು ಗಮನಿಸಿದ್ರೆ 703 ರೂಪಾಯಿ ಕಾಣಿಸ್ತಿದೆ. ನಾಳೆ ನಮಗೆ ಬ್ರೋಕರೇಜ್ ಕಡೆಯಿಂದ ಇದರ ಟಾರ್ಗೆಟ್ ಕೂಡ ನೋಡೋದಕ್ಕೆ ಸಿಗ್ಬೋದು. ಸೊ 900 ರಿಂದ 950 ರೂಪಾಯಿಯ ಟಾರ್ಗೆಟ್ ಬ್ರೋಕರೇಜ್ ಕಡೆಯಿಂದ ಬರುವಂತ ಸಾಧ್ಯತೆ ಇದೆ.
ಹಾಗೆ ವಿಪ್ರೋ ಬಗ್ಗೆ ತುಂಬ ಜನ ಕೇಳ್ತಿದ್ರಿ. ಸೊ ಇದು 740 ಹೈಯಿಂದ 573ಕ್ಕೆ ಫಾಲ್ ಆಗಿದೆ. ದಿನ 5% ಫಾಲ್ ಆಗ್ತಾ ಇದೆ. ಅಂದರೆ 2020 ಡಿಸೆಂಬರ್ನಲ್ಲಿ ಒಳ್ಳೆ ಒಂದು ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದರು. ಸೊ ಈ ಕ್ವಾರ್ಟರ್ಲ್ಲೂ ಕೂಡ ಒಳ್ಳೆ ಒಂದು ಪ್ರಾಫಿಟ್ ಬಂದಿದೆ. ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ ಆಲ್ಮೋಸ್ಟ್ ಸೇಮ್ ಇದ್ದಿದ್ದ ಕಾರಣ ನಮಗೆ ಈ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರ್ತಿದೆ ಶೇರ್ನಲ್ಲಿ. ಹಾಗೆ FIIs ಕೂಡ ಅಷ್ಟೇ ಎಕ್ಸಿಟ್ ಆಗ್ತಿದ್ದಾರೆ. ಮತ್ತು US ಟೆಕ್ ಸ್ಟಾಕ್ಗಳಲ್ಲಿ ವೀಕ್ನೆಸ್ ಕಾಣಿಸ್ತಿದೆ. ಅದಕ್ಕೋಸ್ಕರ ಇಂಡಿಯನ್ ಟೆಕ್ ಸ್ಟಾಕ್ಗಳಲ್ಲೂ ಕೂಡ ನಮಗೆ ಈ ರೀತಿಯ ಒಂದು ಫಾಲ್ ಕಾಣಿಸ್ತಿದೆ. ವಿಪ್ರೋ ಆಗಿರ್ಬೋದು, TCS, ಇನ್ಫೋಸಿಸ್ ಎಲ್ಲ ಕಂಪನಿಗಳು ನಮಗೆ NASDAQ US ಲಿಸ್ಟ್ ಆಗಿದ್ದಾವೆ. US ಇಂಡೆಕ್ಸಲ್ಲಿ ಕೂಡ ಇದು ಟ್ರೇಡ್ ಮಾಡುತ್ತೆ. ಸೊ ಅಲ್ಲಿ ಸೆಲ್ಲಿಂಗ್ ಬಂದಾಗ ಅದರ ಎಫೆಕ್ಟ್ ಏನಿದೆ ಅದು ನಮಗೆ ಇಂಡಿಯನ್ ಮಾರ್ಕೆಟಲ್ಲೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಇನ್ಫೋಸಿಸ್, ವಿಪ್ರೋ, TCS, HCL ಇದೆಲ್ಲ ಬ್ಲೂ ಚಿಪ್ ಸ್ಟಾಕ್ಸ್ ಆಗಿರುತ್ತೆ. ಸೊ ಸ್ವಲ್ಪ ಪ್ಯಾನಿಕ್ ಇರ್ಬೋದು, ಬಟ್ ಸ್ಟಾಕ್ಗಳು ಅದೇ ಫೇಸಲ್ಲಿ ರಿಕವರ್ ಆಗೋದು ಕಾಣಿಸುತ್ತೆ. ಹಾಗೆ SBI ಕಾರ್ಡ್ನ Q3 ರಿಸಲ್ಟ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಪ್ರಾಫಿಟ್ನಲ್ಲಿ 84% ಗ್ರೋತ್ ನಮಗೆ ಇಯರ್ ಆನ್ ಇಯರ್ ಕಾಣಿಸ್ತಿದೆ. ಒಳ್ಳೆ ಒಂದು ಪ್ರಾಫಿಟನ್ನು ಇಲ್ಲಿ ಕಂಪನಿ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಇವರ ರೆವೆನ್ಯೂ ಕೂಡ 24% ಗ್ರೋ ಆಗಿದೆ. ಹಾಗೆ ಇಲ್ಲಿ ಶೇರ್ ಪ್ರೈಸನ್ನು ನಾವು ಗಮನಿಸಿದಾಗ 817ರಲ್ಲಿ SBI ಕಾರ್ಡ್ ಟ್ರೇಡ್ ಆಗ್ತಿದೆ. ಸೊ ಈ ಶೇರ್ ಕೂಡ ಅಷ್ಟೇ ತುಂಬಾ ಬೀಟ್ ಡೌನ್ ಆಗಿದೆ. ಇಲ್ಲೂ ಕೂಡ ಒಂದು ಒಳ್ಳೆಯ ಬೌನ್ಸ್ ಬ್ಯಾಕ್ ಬರುವಂಥ ಸಾಧ್ಯತೆ ನಮಗೆ ಸದ್ಯದಲ್ಲೇ ನೋಡೋದಕ್ಕೆ ಸಿಗ್ಬೋದು. ಸೊ ನಾನಿವತ್ತು ನಿಮಗೆ ಶೇರ್ ಮಾರ್ಕೆಟ್ನ ಬಗ್ಗೆ ತಿಳಿಸ್ಕೊಟ್ಟಂತಹ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಳ್ಳೊಳ್ಳೆ ಶೇರ್ಗಳನ್ನು ಡಿಪ್ಪಲ್ಲಿ ಆ್ಯಡ್ ಮಾಡೋದನ್ನು ಮರಿಬೇಡಿ. ಸೊ ನಿಮ್ಮ ಬಳಿ ಎಷ್ಟು ಅಮೌಂಟ್ ಇದೆ ಅದನ್ನು ಯೂಸ್ ಮಾಡಿಕೊಂಡು ಒಳ್ಳೊಳ್ಳೆ ಬ್ಲೂ ಚಿಪ್ ಸ್ಟಾಕ್ಗಳನ್ನು ಈ ರೀತಿಯ ಒಂದು ಆಪರ್ಚುನಿಟಿ ಸಿಕ್ಕಿದಾಗ ಆ್ಯಡ್ ಮಾಡ್ತಾ ಹೋಗಿ. ಸೊ ಅಕಸ್ಮಾತ್ ಅಮೌಂಟ್ ಇಲ್ಲ ಅಂದರೆ ಒಳ್ಳೆ ಶೇರ್ಗಳಲ್ಲಿ ಲಾಸ್ ಬುಕ್ ಮಾಡೋದಕ್ಕೆ ಹೋಗಬೇಡಿ, ಹೋಲ್ಡ್ ಮಾಡ್ಕೊಳ್ಳಿ. ಸೊ ಖಂಡಿತವಾಗ್ಲೂ ಒಂದು ಬೌನ್ಸ್ ಬ್ಯಾಕ್ ಬರುತ್ತೆ. ಸೊ ಆ ಬೌನ್ಸ್ ಬ್ಯಾಕ್ ಬಂದಾಗ ಪ್ರಾಫಿಟ್ ಕಾಣಿಸಿದಾಗ ಅಲ್ಲಿ ಸ್ವಲ್ಪ ಪ್ರಾಫಿಟನ್ನು ಬುಕ್ ಮಾಡ್ಕೊಳ್ತಾ ಹೋಗೋದು ಒಳ್ಳೆಯದು. ಏನಕ್ಕೆಂದರೆ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಕೂಡ ಬಂದಾಗ ಅದರ ರಿಸಲ್ಟ್ ಕೂಡ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಅದನ್ನು ಕೂಡ ಗಮನದಲ್ಲಿ ಇಟ್ಟು ಸೊ ಪ್ರಾಫಿಟ್ ಕಾಣಿಸಿದಾಗ ಸ್ವಲ್ಪ ಪ್ರಾಫಿಟನ್ನು ಬುಕ್ ಮಾಡ್ತಾ ಹೋಗಬೇಕಾಗತ್ತೆ.